KR ಮಾರ್ಕೆಟಲ್ಲಿ ಸುಮಾರು 19ನೇ ಶತಮಾನದ ಇಂಚೆ ಬ್ರಿಟಿಷರ ಆಳ್ವಿಕೆಗಿನ ಮುಂಚೆ ನಮ್ಮ ಬೆಂಗಳೂರಿನಲ್ಲಿನೂ ಕೂಡ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಆಪಲ್ಗಳನ್ನ ಬೆಳೀತಾ ಇದ್ರು. ವೆರೈಟೀಸ್ ಏನಪ್ಪ ಅಂತಂದ್ರೆ ಕೇಸರ್ ಅಂತಕ್ಕಂಥದ್ದು. ಎತ್ತಿನ ಬಂಡಿಗಳಲ್ಲಿ ಆಪಲ್ಗಳನ್ನ ತಗೊಂಡೋಗಿ KR ಮಾರ್ಕೆಟಲ್ಲಿ ಮಾರ್ತಾ ಇದ್ರು. ಬೆಳೀತಿದ್ರು ಅಂತಕ್ಕಂಥ ಸತ್ಯ ಯಾವ ರೈತರಿಗಾಗಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಹಲವಾರು ವೆರೈಟಿಗಳನ್ನ ಇಂಪೋರ್ಟೆಡ್ ಪ್ಲಾಂಟ್ಸ್ಗಳನ್ನ ತಗೊಂಡು ಬಂದು ಹೊಸ ತಳಿಗಳನ್ನ ನಾವು ಬೆಳೆದಿದ್ದೆ ಆದರೆ $88 ಬಿಲಿಯನ್ ಟ್ರಾನ್ಸಾಕ್ಷನ್ ಅನ್ನ ಸೇಬು ಬೆಳೆನಲ್ಲಿ ನಡೀತಾ ಇದೆ ಪ್ರಪಂಚದಾದ್ಯಂತ. ಚೀನಾ ಬಂದು ಮೊದಲನೇದಾಗಿದೆ, 60% ಅಷ್ಟು ಮಾರ್ಕೆಟ್ ಅನ್ನ ಅದೇ ಕ್ಯಾಪ್ಚರ್ ಮಾಡ್ಕೊಂಡಿದೆ. ಇಂಡಿಯಾ ಬಂದು 7ನೇ ಸ್ಥಾನದಲ್ಲಿದೆ. 4 ಸ್ಟೇಟ್ ಅಲ್ಲಿ ಮಾತ್ರ ಬೆಳೀತಿದ್ದಾರೆ. 3-3.5 ವರ್ಷದಿಂದ ನಾವು ಇದರ ರಿಸರ್ಚ್ ಮಾಡ್ತಾ ಇದ್ವಿ. ನನ್ನ ಅನಿಸಿಕೆ ಪ್ರಕಾರ ಈ ಕೇಸರ್ ಅಂತಕ್ಕಂಥದ್ದು ಯಾಕೆ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಗಾಲ ಆಗಿರ್ಬೋದು ಅಂತ ರಿಸರ್ಚ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ಪ್ಲಾಂಟ್ಸ್ನ ತಂದಿಲ್ಲ ಹಾಕಿದ್ದೀನಿ. ಐ ಥಿಂಕ್ ಆ ಪ್ಲಾಂಟ್ಸ್ ಕೂಡ ಬಹಳ ಚೆನ್ನಾಗೇ ಬರ್ತಾ ಇದೆ. ಒಂದಷ್ಟು ಗಾಲ ಪ್ಲಾಂಟ್ಸ್ ಇದೆ, ಅಣ್ಣ ಇರುತ್ತೆ, ಆಸ್ಟ್ರಾ ಇರುತ್ತೆ, ಗೋಲ್ಡನ್ ಡಾರ್ಸೆಟ್ ಇರುತ್ತೆ, ಕೆಲವೊಂದಷ್ಟು ಪೂಜಿ ಪ್ಲಾಂಟ್ಸ್ ಇದೆ. ಕ್ಲೈಮೇಟ್ಗೆ ಸೂಟ್ ಆಗ್ತಕ್ಕಂಥ ಒಂದು ಪ್ಲಾಂಟ್ಸ್. ಟೆಕ್ಸಾಸಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ನೀವು ಬೆವರ್ತಾ ಇರ್ತೀರ. 48ರಿಂದ 52 ಡಿಗ್ರಿ ಇರುತ್ತೆ. ಅಲ್ಲೂ ಕೂಡ ಇದನ್ನೆಲ್ಲ ಕಲ್ಟಿವೇಷನ್ ಮಾಡ್ತಿದ್ದಾರೆ. ಪ್ರತಿಯೊಂದು ಪ್ರದೇಶಕ್ಕೂ ಬೇರೆ ಬೇರೆ ರೀತಿಯಾದ ರೂಟ್ ಸ್ಟಾಕ್ಗಳಿದ್ದಾವೆ. ಆ ರೂಟ್ ಸ್ಟಾಕ್ಗಳನ್ನು ನಾವು ಬೆಳೆಸ್ಕೊಂಡು ಆಪಲ್ ಗಿಡಗಳನ್ನ ಹಾಕಿದ್ದೆ ಆದರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಯಾವ ರೂಟ್ ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕಂತಕ್ಕಂಥದ್ದು ಕೂಡ ತಿಳ್ಕೊಂಡಿರಬೇಕು.